ನಮಸ್ತೆ ವಿದ್ಯುತ್ವಾಣಿಗೆ ಸ್ವಾಗತ. ನಾನು ರಿಕ್ಕಿ. ಎಸ್, ನಿನ್ನೆ ಅಷ್ಟೇ ಹೇಳಿದೆ, ಇದೀಗ ದೇಶಕ್ಕೆ 270 ಗಿಗಾವ್ಯಾಟ್ ಕರೆಂಟ್ ಅನ್ನ ಉತ್ಪಾದನೆ ಮಾಡುವಂತಹ ಸಂದರ್ಭ ಎದುರಿಗಿದೆ. ಅವಶ್ಯಕತೆ ಇದೆ, ಉತ್ಪಾದನೆಯನ್ನ ಮಾಡಲೇಬೇಕಾಗಿದೆ. ಯಾಕಂತ ಹೇಳಿದ್ರೆ ಸುಮಾರು ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ 2025ರ ಪ್ರಸಕ್ತ ವರ್ಷ ಸುಮಾರು 2.7ರಷ್ಟು ಅಧಿಕ ವಿದ್ಯುತ್ತನ್ನ ಬಳಕೆ ಮಾಡಿದೆ ಅನ್ನುವಂತಹ ಒಂದು ವರದಿಯನ್ನ IMD ಕೊಟ್ಟಿತ್ತು ಅನ್ನುವಂತಹ ವಿಚಾರವನ್ನು ನಾನು ಹೇಳಿದ್ದೆ. ಈಗ ಆ, ಅದ್ರ ಜೊತೆಗೆ ನಿನ್ನೆ ಇನ್ನೂ ನಾನು ಮಾತು ಹೇಳಿದ್ದೆ. ಈಗ ಇಷ್ಟೊಂದು ಕರೆಂಟನ್ನು ಉತ್ಪಾದನೆ ಮಾಡುವ ಸಲುವಾಗಿ ಸಾಕಷ್ಟು ಯೋಜನೆಗಳನ್ನ ಸರ್ಕಾರ ತರಬಹುದು. ಆದರೆ ಕೇಂದ್ರ ಸರ್ಕಾರದ ಒಂದಷ್ಟು ಯೋಜನೆಗಳನ್ನ ಬಳಸ್ಕೊಂಡು ಸೌರ ಶಕ್ತಿಯನ್ನ ಉತ್ಪಾದನೆ ಮಾಡಿ ನಾವು ಕೂಡ ಕರೆಂಟನ್ನು ಸೇಲ್ ಮಾಡಬಹುದು ಅಥವಾ ಕರೆಂಟನ್ನು ಬಳಕೆ ಮಾಡಬಹುದು. ವಿದ್ಯುತ್ ಬಿಲ್ಲನ್ನು ಕಡಿಮೆ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ಉತ್ಪಾದನೆ ಮಾಡ್ಕೋಬಹುದು ಅನ್ನೋ ವಿಚಾರವನ್ನು ಕೂಡ ನಾನು ಹೇಳಿದ್ದೆ. ಈಗ ಇಲ್ಲೊಬ್ರು ಒಂದು ವೈಟ್ ಫೀಲ್ಡ್ ಅಪಾರ್ಟ್ಮೆಂಟ್ನವರು ಆನಂದ್ ರಾಜ್ ಪಾಟೀಲ್ ಅನ್ನುವಂಥವ್ರು ಸುಮಾರು ಲಕ್ಷಗಟ್ಟಲೆ ವಿದ್ಯುತ್ ಹಣವನ್ನ ಉಳಿಸಿದ್ದಾರೆ. ಹೆಂಗೆ ಅಂತ ಹೇಳ್ತಾ ಹೋದ್ರೆ, ತಮ್ಮ ಅಪಾರ್ಟ್ಮೆಂಟ್ ಮೇಲ್ಗಡೆ ಪ್ರಧಾನಮಂತ್ರಿಯ ಏನು ಸೂರ್ಯಘರ್ ಯೋಜನೆ ಏನಿದೆಯಲ್ವಾ, ಅದನ್ನ ಬಳಸ್ಕೊಂಡು ತಮ್ಮ ಫ್ಲಾಟ್ನ ಅಷ್ಟು ತಮ್ಮ ಮೇಲ್ಛಾವಣಿಯ ಮೇಲೆ ಅಷ್ಟು ಫ್ಲಾಟ್ಗಳಲ್ಲಿ ಅಷ್ಟು ಪ್ಯಾನಲ್ಗಳನ್ನ ಬಳಸ್ಕೊಂಡು ಎಲ್ಲಾ ಫ್ಲಾಟ್ಗಳಿಗೂ ಆ ಸೌರಶಕ್ತಿಯೇ ತಲುಪುವಂತೆ ಲಿವಿಂಗ್ ಏರಿಯಾ ಆಗಿರ್ಬೋದು, ಕಿಚನ್ ಆಗಿರ್ಬೋದು ಅಥವಾ ಸ್ವಿಮ್ಮಿಂಗ್ ಏರಿಯಾ ಆಗಿರ್ಬೋದು, ಎಲ್ಲಾ ಕಡೆ ಈ ಕರೆಂಟನ್ನೇ ಬಳಸುವಂತೆ, ಈ ಸೌರಶಕ್ತಿಯನ್ನೇ ಬಳಸುವಂತೆ ಪ್ಲಾನ್ ಮಾಡಿಕೊಂಡು ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೊಂಡಿರುವಂಥದ್ದು. ಅದನ್ನು ಹೇಳ್ತಾ ಇದ್ರು. ಸುಮಾರು 75 ಲಕ್ಷ ರೂಪಾಯಿ ಖರ್ಚಾಗಿದೆಯಂತೆ. ಅಂದ್ರೆ ಈ ಒಂದು ಸಂಪೂರ್ಣ ಯೋಜನೆಗೆ 75 ಲಕ್ಷ ರೂಪಾಯಿ ಖರ್ಚಾಗಿದೆ. ಆದ್ರೆ ಪ್ರಧಾನಮಂತ್ರಿಯವರ ಯೋಜನೆಯಿಂದ ಸುಮಾರು 19ರಿಂದ 20 ಲಕ್ಷ ರೂಪಾಯಿ ಹಣ ಸಬ್ಸಿಡಿಯಾಗಿ ಬಂದು ತಲುಪಿದೆ. ಜೊತೆಗೆ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಹಣವನ್ನ ನಾನು ಕರೆಂಟ್ ಬಿಲ್ ಪಾವತಿಸೋದನ್ನ ಉಳಿಸ್ತಾ ಇದ್ದೀನಿ. ಸೊ ಇದು ನನ್ನದೇ ಓನ್ ಆಗಿರೋದ್ರಿಂದ ನಾನು ಕರೆಂಟ್ ಬಿಲ್ ಅನ್ನು ಉಳಿಸ್ತಾ ಇದ್ದೀನಿ. ಸುಮಾರು ತಿಂಗಳಿಗೆ 60ರಿಂದ 70 ಸಾವಿರ ರೂಪಾಯಿ ಹಣವನ್ನ ಉಳಿಸ್ತಾ ಇದ್ದೀನಿ ಅನ್ನುವಂತಹ ಮಾತನ್ನ ಹೇಳಿರುವಂತದ್ದು. ಇನ್ನು ಇನ್ನ ಇವರಿಗೆ ಸಬ್ಸಿಡಿಯನ್ನ ಬಂದಿರುವಂತಹ ವಿಚಾರವಾಗಿ ಬ್ರಿಗೇಡ್ ವರ್ಡ್ಸ್ ಅಪಾರ್ಟ್ಮೆಂಟ್ ಕ್ಷೇಮಾಭಿವೃದ್ಧಿ ಈ ಒಂದು ಜನರೇನಿದ್ರಲ್ವಾ, ಅವರೆಲ್ಲರೂ ಕೂಡ ತಮ್ಮ ಅಪಾರ್ಟ್ಮೆಂಟ್ಗೋಸ್ಕರ ಒಂದಷ್ಟು ಹಣವನ್ನ ಎತ್ತಿ ಇಟ್ಟಿರ್ತಾರೆ. ಈ ಹಣದಲ್ಲಿ ತಮ್ಮ ಅಪಾರ್ಟ್ಮೆಂಟ್ಗೆ ಸೋಲಾರ್ ಪ್ಯಾನಲ್ ಅನ್ನ ಹಾಕಿಸ್ಕೋತಾರೆ. ನಂತರ 19 ಲಕ್ಷ ರೂಪಾಯಿ ವಾಪಸ್ ಹಣ ಕೂಡ ಬರುತ್ತೆ. ಸೊ ಈಗ ಆ ಒಂದು ಅಪಾರ್ಟ್ಮೆಂಟ್ನ ಎಲ್ಲರೂ ಕೂಡ ಸೌರಶಕ್ತಿಯನ್ನೇ ಬಳಸ್ತಾ ಇದ್ದಾರೆ. ಸುಮಾರು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಹಣವನ್ನ ಉಳಿಸ್ತಾ ಇದ್ದಾರೆ. ಈ ವಿಚಾರವನ್ನ ಹೇಳಿದ್ದಷ್ಟೇ. ನಾವು ಸೌರಶಕ್ತಿಯಿಂದ ಹೆಂಗೆಲ್ಲ ಉಪಯೋಗ ಆಗತ್ತೆ, ಎಷ್ಟು ಬಳಕೆ ಮಾಡಿದ್ರೆ ನಮಗೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಯೋಜನೆಯನ್ನು ಹಾಕೊಂಡ್ರೆ ಎಷ್ಟು ಸಬ್ಸಿಡಿ ಮೂಲಕ ನಮ್ಮ ಕೇಂದ್ರ ಸರ್ಕಾರ ವಾಪಸ್ ಕೊಡುತ್ತೆ, ಜೊತೆಗೆ ಹೆಂಗೆ ಬಳಕೆ ಆಗುತ್ತೆ, ಹೆಂಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ನಾನು ಸಾಕಷ್ಟು ಹೇಳಿದೆ. ಸೊ ಈಗ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ. ಥ್ಯಾಂಕ್ ಯು.